ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಮ್ಮನ ಅಡುಗೆಗೆ ಸ್ವಾಗತ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ನಮ್ಮ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಗಿನ್ ಹಾಲಿನಿಂದ ಒಂದು ಹೆಲ್ತಿಯಾಗಿರುವಂತಹ ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ. ಗಿನ್ ಹಾಲು ಅಂದರೆ ಏನಪ್ಪ ಅಂದ್ಕೊಂಡಿದ್ದೀರಾ? ಹಸು ಕರು ಹಾಕಿದಾಗ ಮೊದಲನೇ ದಿನದಿಂದ 7ನೇ ದಿನವರೆಗೂ ಹಾಲು ಏನು ಕೊಡುತ್ತೆ ಅದಕ್ಕೆ ಗಿನ್ ಹಾಲು ಅಂತ ಕರಿತೀವಿ. ಈ ಹಾಲಲ್ಲಿ ನಾವು ಯಾವುದೇ ಕಾಫಿ ಟೀ ಏನು ಮಾಡೋದಿಲ್ಲ, ಅಂದರೆ ಸ್ವೀಟ್ ರೆಸಿಪಿ ಎಲ್ಲ ಮಾಡ್ಕೋಬೋದು. ಇವಾಗ ಇಲ್ಲಿ ನಾನು 1 ಲೀಟ್ರ್ ಆಗೋಷ್ಟು ಗಿನ್ ಹಾಲು ತೊಗೊಂಡಿದ್ದೀನಿ. ತುಂಬಾ ಒಂದು ಪೌಷ್ಟಿಕಾಂಶ ಇರುತ್ತೆ ಫ್ರೆಂಡ್ಸ್ ಈ ಹಾಲಲ್ಲಿ. ಇವಾಗ ನಾನಿಲ್ಲಿ ಬೆಲ್ಲ 3/4 ಕಪ್ ಅಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ಬಾದಾಮ್ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗೋಡಂಬಿ ಸಹ 1 ಟೇಬಲ್ ಸ್ಪೂನ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ 1 ಟೀ ಸ್ಪೂನ್. ಇಷ್ಟೇ ಫ್ರೆಂಡ್ಸ್ ಇಂಗ್ರೀಡಿಯೆಂಟ್ಸ್. ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಹಾಲನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 3ನೇ ದಿನದ್ದು ಹಾಲನ್ನು ಹಾಕ್ಕೊತಾ ಇರೋದು. ಇವಾಗ ನೋಡಿ, ಇಲ್ಲಿ ಹಾಲಿದು ಸ್ವಲ್ಪ ಲೈಟ್ ಯೆಲ್ಲೋಯಿಶ್ ಕಲರಲ್ಲಿ ಇರುತ್ತೆ. ಇವಾಗ ಹಾಲಿಗೆ ನೀರು ಯಾವುದು ಹಾಕೋಕ್ಕೆ ಹೋಗ್ಬೇಡಿ, ಜಸ್ಟ್ ಹಾಲು ಹಾಕಿದ್ರ ನಾನು ಸ್ಟವ್ ಹಚ್ಚಿ ಪಾತ್ರೆನ ಇಟ್ಕೊಂಡಿದ್ದೀನಿ. ಇವಾಗ ಇದು ಒಂದು 10 ನಿಮಿಷ ಆದಮೇಲೆ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ 3ನೇ ದಿನದ ಹಸು ಕರು ಹಾಕಿದಾಗ 3ನೇ ದಿನದ ಹಾಲಿದು. ಈ ಹಾಲಲ್ಲಿ ನಾವು ಈ ಸ್ವೀಟ್ ರೆಸಿಪಿ ಮಾಡ್ತಾ ಇರೋದು. ಅಂದರೆ ಈ ಸ್ವೀಟ್ ಹೇಗಿರುತ್ತೆ ಅಂದರೆ ಬೆಳಗಾವ್ ಕುಂದ ರೆಸಿಪಿ ಮಾಡ್ತಾರಲ್ಲ, ಸೇಮ್ ಅದೇ ರೀತಿ ಇರುತ್ತೆ ಟೇಸ್ಟು. ಮತ್ತು ನೋಡಿ, ಹಾಲು ಇದು ಒಡೆಯುತ್ತೆ. ಇವಾಗ ಈ ಥರ ಹಾಲು ಒಡೆದ ಮೇಲೆ ನೀರಿನಂಶ ಏನಿದೆ ಆ ನೀರಿನಂಶ ಎಲ್ಲ ಕಡಿಮೆ ಆಗಬೇಕು. ಇದೇ ಥರನೇ ನಾವು ಕರೆಕ್ಟಾಗಿ ಒಂದು 20 ನಿಮಿಷ ಆದರೂ ಬೇಕಾಗುತ್ತೆ ನೋಡಿ ಈ ಥರ ಹಾಲು ಒಡೆಯೋದಕ್ಕೆ. ಇವಾಗ ಇದೆಲ್ಲ ಹಾಲು ಚೆನ್ನಾಗಿ ಈ ಥರ ಒಡೆದು ನೋಡಿ ಈ ಥರ ಬರ್ತಾ ಇರುತ್ತೆ ಅದು ಕನ್ಸಿಸ್ಟೆನ್ಸಿ. ಹಾಗೆಯೇ ನೀರಿನಂಶ ಎಲ್ಲ ಫುಲ್ ಪೂರ್ತಿಯಾಗಿ ಕಡಿಮೆ ಆಗಬೇಕು. ಇವಾಗ ಒಂದು ಸ್ವಲ್ಪ ಒಂದು 30 ನಿಮಿಷ ಆದಮೇಲೆ ಇಲ್ಲಿ ನಾನು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಇಲ್ಲಿ ನಾನು 3/4 ಕಪ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಪೂರ್ತಿಯಾಗಿ ಒಂದೇ ಸತಿ ಹಾಕ್ಕೊತಾ ಇಲ್ಲ. ಮೊದಲು ನಾನು ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಸ್ವೀಟ್ ಏನಿದೆ ಅದು ಕರೆಕ್ಟಾಗಿ ಸೆಟ್ ಆಗಬೇಕು. ಇದೇ ಥರನೇ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದೇ ಥರನೇ ಮಿಕ್ಸ್ ಮಾಡ್ತಾ ನೀರಿನಂಶ ಪೂರ್ತಿಯಾಗಿ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಅಂದರೆ ಈ ಸ್ವೀಟ್ ರೆಸಿಪಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಫ್ರೆಂಡ್ಸ್. ಆದರೆ ಟೈಮ್ಗಿಂತ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆಯೇ ನಮ್ಮ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಈ ಹಾಲಿನಲ್ಲಿ ಏನಂದರೆ ತುಂಬ ಪೌಷ್ಟಿಕಾಂಶ ಇದೆ. ಹಾಗೆಯೇ ನಾವು ಈ ಥರ ಮಾಡಿ ತಿನ್ನೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ ಕೂಡ ಹೆಚ್ಚುತ್ತೆ. ಇವಾಗ ನೋಡಿ, ನೀರಿನಂಶ ಏನಿದೆ ಇದೆಲ್ಲ ಕಡಿಮೆ ಆಗಿದೆ. ಇವಾಗ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಬಾದಾಮು, ಗೋಡಂಬಿ 2 ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ನೀರಿನಂಶ ಎಲ್ಲ ಕಡಿಮೆ ಆಗಿದೆ. ಇವಾಗ ಸ್ವೀಟ್ ರೆಸಿಪಿ ನಾನು ಏನು ಮಾಡಿದ್ದೀನಿ ಇದು ಫುಲ್ಲು ಪೂರ್ತಿಯಾಗಿ ರೆಡಿಯಾಗಿದೆ. ಇದನ್ನು ನೀವು ಒಂದಿನ ಬಿಟ್ಟು ತಿನ್ನೋದ್ರಿಂದ ಇರೋದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆಯೇ ನೀವು ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು, 1 ವಾರವರೆಗೂ ಏನು ಕೆಡೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ರೆಡಿಯಾಗಿದೆ. ನಾನು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ಗಿನ್ ಹಾಲಿನಿಂದ ಸೂಪರಾಗಿರುವ ಹೆಲ್ತಿಯಾಗಿರುವಂತಹ ಸ್ವೀಟ್ ರೆಸಿಪಿ ಮಾಡೋದು ಹೇಗೆ ಅಂತ. ನಿಮಗೂ ಅಷ್ಟೇ ಈ ಥರ ಗಿನ್ ಹಾಲು ಸಿಕ್ಕಿದ್ರೆ ನೀವು ಈ ಥರ ರೆಸಿಪಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.